ಚಿಕ್ಕವನು ನೋಡಿ ದರಿದ್ರ ನನ್ ಮಗನ್ ಮುಖಾನ. ಇವನನ್ನ ಹೋಗಿ ಹೋಗಿ ನನಗ್ ಹೋಲಿಸ್ತ್ಯಾ? ಮನೆಗೆ ಚೆನ್ನಾಗಿರೋದು ಏನ್ ಬೇಕಾದ್ರೂ ಬರ್ಲಿ, ಅದು ಇವನಿಗೆ ಇಷ್ಟ ಆಗುತ್ತೆ, ಅದನ್ನ ಕೊಡ್ಬೇಕು. ಯಾಕೆ? ಇವ್ನ್ ಚಿಕ್ಕವನು. ತಪ್ಪು ನಮ್ಮಿಬ್ರಲ್ಲಿ ಯಾರ್ದ್ರಲ್ಲೇ ಆಗಿರ್ಲಿ, ನಿಮ್ ಕೈಯಲ್ಲಿ ನಾನೇ ಬಯಸ್ಕೋಬೇಕು. ಯಾಕೆಲ್ಲ ಇವ್ನ್ ಚಿಕ್ಕವನು. ಫ್ರೆಂಡ್ಸ್ ಬರ್ಡೇ ಇರ್ಲಿ ಅಥವಾ ಪಾರ್ಟಿ ಇರ್ಲಿ, ಇವ್ನ ನನ್ ಜೊತೆ ಕಳಿಸ್ಬಿಡ್ತೀರಾ? ಯಾಕೆ? ನೋಡೋ ಇವ್ನ್ ಚಿಕ್ಕವನು ಕರ್ಕೊಂಡೋಗೋ ಪ್ಲೀಸ್ ಕಣೋ ಅಂತೀರಾ. ಕ್ಲಾಸ್ ಅಲ್ಲಿ ಎಲ್ಲರೂ ಅವ್ನು ಒಳ್ಳೆ ಮಾರ್ಕ್ಸ್ ಬಂದ್ರೆ ಅವನ್ನ ನೋಡ್ಕಲಿ ಅಂತ ಬೇರೆ ಹೇಳ್ತೀರಾ. ಈ ಮಿಂಡ್ರಿ ಎಲ್ಲರೂ ಮಾರ್ಕ್ಸ್ ತೆಗಿಲಿಲ್ಲ ಅಂದ್ರೆ ನೀನು ನೋಡ್ಕೊಂಡು ಕಲಿತಾ ಇದ್ದಾನೆ ಅಂತ ಹೇಳ್ತೀರಾ. ಇದನ್ನೇ ಅವನು ಒಳ್ಳೆ ಮಾರ್ಕ್ಸ್ ತಗೊಂಡಾಗ ನನಗೆ ಯಾಕೆ ಕೇಳಲ್ಲ ನೀವು? ಈ ತಮ್ಮ ತಂಗಿ ಅನ್ನೋರು ಯಾರು ಹೇಳ್ತಿದ್ರು ಪರವಾಗಿಲ್ಲ, ಅವ್ರ ಹತ್ರ ರೀಸನ್ನೇ ಕೇಳಲ್ಲ ಏನು ಕಲ್ತಿದ್ದೀರಾ ಅಂತ. ಸುಮ್ನೆ ನಮ್ಮನ್ನ ನೋಡಿ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಯಾಕಂದ್ರೆ ಇವ್ರು ಚಿಕ್ಕವರು, ಮೇಲಿರೋ ಭಗವಂತ ಮಾಡಿರ್ತಾನೆ ಇವ್ರನ್ನ. ನಮ್ಮನ್ನ ಮಿಂಡ್ರು ಬಿಡ್ದವನ್ನ ಮಾಡಿರ್ತಾನೆ, ನಮ್ಮನ್ನ ದೇವರೇ ಮಾಡೋದು. ಅಮ್ಮ ಅವ್ನ್ ನಿಜ ಹೇಳ, ಈ ಕಳ್ಳನ್ ಮಗ ಹುಡ್ತಾಗ್ಲಿಂದ ನನಗೆ ಅಣ್ಣ ಅನ್ನೋ ಮೆಡಲ್ ಹಾಕ್ಬಿಟ್ಟಿದ್ರೆ ಕಣಮ್ಮ ನೀವೆಲ್ಲ ಸೇರ್ಕೊಂಡು. ಅಕ್ಕದ ಜೊತೆ ಆಟ ಆಡ್ತಾ ಇದ್ದೆ, ಅವಾಗ್ಲೇ ನನಗೆ ಅಣ್ಣ ಅನ್ನೋ ಪದವಿ ಕೊಟ್ಬಿಟ್ರೆ ನೀವೆಲ್ಲ. ನಾನ್ ತಾತ ಆಗಿದ್ದಲ್ಲೂ ನಾನು ಇವನಿಗೆ ಅಣ್ಣನೇ ಆಗ್ಬೇಕು ಕಣಮ್ಮ, ಅರ್ಥ ಮಾಡ್ಕೊಳಮ್ಮ. ಇನ್ನು ಎಷ್ಟು ವರ್ಷ ಕಳೆದ್ರು ನಾನು ಇವನಿಗೆ ಅಣ್ಣನೇ ಆಗ್ಬೇಕು ಕಣಮ್ಮ. ಸರಿ, ಇವಾಗ ಈ ರಾಮಾಯಣ ಎಲ್ಲ ಬಿಟ್ಬಿಟ್ಟು ಅವ್ನು ರಿಮೋಟ್ ಕೊಡೋ ಅವ್ನ್ ಚಿಕ್ಕ